ಚಾಮುಂಡಿ ಬೆಟ್ಟದಲ್ಲಿ ಅಲಂಕಾರ ನೋಡೋಕ್ಕೆ ಚಂದ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ನಮ್ಮ ಮಾವನವರು, ನಮ್ಮ ಮಾವನ ಬ್ಯಾಚೆಲ್ಲ, ನಮ್ಮ ಬ್ಯಾಚೆಲ್ಲ ಬಂದರು. ನಾವು ರಾತ್ರಿ 12 ಗಂಟೆಗೆ ಬಿಟ್ಟಿದ್ದು, ಬೆಳಗ್ಗೆ ಹೋಗೋಷ್ಟಲ್ಲಿ ದರ್ಶನ ಆಗ್ಬಿಡಲಿ ಅಂತ. ನಮ್ಮ ಅಭಿ ಮಾಲೂರಿಂದ ಬಂದಿದ್ದಾನೆ ಕರ್ಕೊಂಡು ಹೋಗೋದಕ್ಕೆ, ನಮ್ಮ ಫ್ರೆಂಡು. ನಾವು ಬಿಡೋ ಅಷ್ಟರಲ್ಲಿ ತೇರೆಲ್ಲ ಎಳೆದ್ಬಿಟ್ಟಿದ್ರು ನಮ್ಮೂರಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ಕಾರ್ ಹತ್ಕೊಂಡು ಹೋದ್ರಿ ಪೆಟ್ರೋಲ್ ಬಂಕ್ ಹತ್ರಕ್ಕೆ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಮೈಸೂರು ರೋಡ್ ಹತ್ತಿದ್ರಿ. ಹತ್ಬಿಟ್ಟು ಅಲ್ಲಿ ಇನ್ನೇನು ಹತ್ತತ್ರ ಬರೋ ಅಷ್ಟರಲ್ಲಿ ಟೀ ಎಲ್ಲ ಕುಡ್ಕೊಂಡಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಟೋಲ್ ಗೇಟ್ ಹತ್ರ ಅಲ್ಲೆಲ್ಲ ಬ್ಯಾಚ್ ಎಲ್ಲ ಬಂದಿದ್ರು ಮೈಸೂರಿಗೆ ಹೋಗೋಕೆ. ಅವರೆಲ್ಲ ಬಂದಿರೋದು ನೈಟ್ ಎಲ್ಲ ಟ್ರಾವೆಲ್ ಮಾಡಿ ಒಂದು ಕಡೆ ಟೀಗೆ ಹಾಕಿದ್ರೆ ಟೀ ಕುಡಿಯೋದ್ರಲ್ಲಿರೋ ಮಜಾ ಇನ್ಯಾವುದ್ರಲ್ಲೂ ಬರಲ್ಲ. ಹಂಗೋ ಹಿಂಗೋ ಬಂದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹತ್ತಿದ್ವಿ. ಅಲ್ಲಿ ಹೊಸ ರೂಲ್ಸ್ಗಳು ಮಾಡ್ಬಿಟ್ಟಿದ್ದಾರೆ. ಈಗ ಏಕಾದಶಿ ಇರೋದ್ರಿಂದ ಎಲ್ಲ ಬಾಗ್ಲಾಕ್ಬಿಟ್ಟಿದ್ರು ಗೇಟು. 6 ಗಂಟೆ ಮೇಲೆ ಅಂತೆ ತೆಗಿಯೋದು. ಇನ್ನೊಂದು ಗಾಡಿಗಳು ಬಿಡಲ್ವಂತೆ, ಕಾರುಗಳು ಬಿಡಲ್ವಂತೆ, ಬಸ್ಸಲ್ಲೇ ಹೋಗ್ಬೇಕಂತೆ. ಅವ್ರು ಬಂದು ತೆಗಿತಾರೇನೋ ಅಂತ ಕಾಯ್ಕೊಂಡಿದ್ರಿ. ಹಿಂದೆ ಕಾರುಗಳು ಬಂದಿತ್ತು, ಅವ್ರಿಗೂ ಗೊತ್ತಿಲ್ಲದೆ. ನಾವು ಕಾದು ಅವ್ರು ಯಾರೋ ಬಂದು ಇಲ್ಲೆಲ್ಲ ಗಾಡಿಗಳೆಲ್ಲ ಬಿಡಲ್ಲ, ಹೋಗಿ ಬಸ್ ಹತ್ಕೊಂಬರ್ರಿ ಅಂತ ಹೇಳಿದ್ರು. ಆಮೇಲೆ ಕೆಳಕ್ಕೆ ಇಳಿದು ಹೋದ್ವಿ ಬಸ್ ಹತ್ರಕ್ಕೆ. ನಡೀರಪ್ಪ ಹೋಗೋಣ ಅಂದರೆ ನಮ್ಮ ಹುಡುಗರೆಲ್ಲ ನಿದ್ದೆ ಹೊಡಿತವ್ರೆ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ರಲ್ಲ, ಅದಕ್ಕೆ ಹಂಗೋ ಹಿಂಗೋ ಕೆಳಕ್ಕೆ ಇಳಿದು ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬಂದರೆ ಅಲ್ಲಿ ಕ್ಯೂ ಲೈನ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಈಗ ಏನಂದರೆ ಬಸ್ಗೆ ಫ್ರೀ ಅಂದ್ಕೊಂಡ್ರಿ, ಅಲ್ಲ ದರ್ಶನಕ್ಕೆ ಮಾತ್ರ ಫ್ರೀ. ಅದು ಟಿಕೆಟ್ ಕಟ್ಬಿಟ್ಟೆ ಹೋಗಬೇಕು. ಬೇಗ ದರ್ಶನಕ್ಕೆ ಹೋಗ್ಬಿಡೋಣ ಅಂತ ಬಂದರೆ ಇಲ್ಲೆಲ್ಲ ಉಲ್ಟಾ ಆಗೋಯ್ತು. 6:15 ಬಸ್ ಬಿಟ್ಟ, 7 ಗಂಟೆಗೆ ಅಲ್ಲಿ ನಿಲ್ಲಿಸ್ದ. ಹೋಗ್ಬಿಟ್ಟು ದರ್ಶನ ಕ್ಯೂವಲ್ಲಿ ಹೋದ್ರಿ. ಬೆಳಗ್ಗೆನೇ ಕ್ಯೂವಲ್ಲಿ ಹೋಗ್ತಾ ಇದ್ರೆ ಮಂಜೆಲ್ಲ ಮುಚ್ಕೊಂಡ್ಬಿಟ್ಟಿತ್ತು. ಹಂಗೆ ಕ್ಯೂವಲ್ಲಿ ಹೋಗ್ತಾ ಇದ್ರೆ ಅಲ್ಲೊಂದು ರಥ ಕಾಣಿಸ್ತು. ಅದನ್ನೆಲ್ಲ ನೋಡಿಕೊಂಡು ಇನ್ನೇನು ಎಂಟ್ರಿ ಆದ್ರಿ ಚಾಮುಂಡೇಶ್ವರಿ ದೇವಿ ಗೋಪುರ ಎಂಟ್ರೆನ್ಸ್ ನೋಡಿಕೊಂಡು ಹಂಗೆ ಒಳಗಡೆಗೆ ಹೋದ್ರಿ. ಕ್ಯೂವಲ್ಲಿ ಒಳಗಡೆ ಡೆಕೋರೇಷನ್ ನೋಡಿದ್ರೆ ಸಖತ್ತಾಗಿತ್ತು. ಏಕಾದಶಿಗೆ ಮಾಡಿದ್ರು. ನಾವು ಎಷ್ಟೊತ್ತಾಗ್ಬಿಡುತ್ತೋ ಅಂದ್ಕೊಂಡು ಭಯ ಬಿದ್ದಿದ್ರಿ. ಅದ್ರ ಮಾರನೇ ದಿನ ಬಂದು 2,000 ಕೊಟ್ಟವ್ರಿಗೂ 3-4 ಅವರ್ ದರ್ಶನ ಆಯ್ತಂತೆ. ನಮ್ಗೆ 1 ಅವರಲ್ಲಿ ಆಗೋಯ್ತು ಫ್ರೀ ದರ್ಶನ ಬಂದ್ರೂ. ಹಂಗೋ ಹಿಂಗೋ ದರ್ಶನ ಮುಗಿಸ್ಕೊಂಬಂದು ಗೋಪುರ ಹತ್ರ ಎಲ್ಲ ಫೋಟೋಗಳೆಲ್ಲ ತೊಗೊಂಡು ಪ್ರಸಾದ ತೊಗೊಂಡು ನಮ್ಮ ಹುಡುಗ್ರೇನೋ ಪರ್ಚೇಸ್ ಮಾಡಬೇಕು ಅಂದರು. ಅಂಗಡಿಗಳ ಹತ್ರ ಹೋಗಿ ಹಂಗೆ ಪರ್ಚೇಸ್ ಮಾಡ್ಕೊಂಡು ಎಲ್ಲ ಬರಬೇಕಾದ್ರೆ ಹಂಗೆ ಮಹಿಷಾಸುರ ಸ್ಟ್ಯಾಚು ನೋಡಿಕೊಂಡು ಫೋಟೋ ತೊಗೊಳ್ಳೋ ಅಂದರೆ ಅಲ್ಲೆಲ್ಲೂ ಬಿಡ್ತಾಯಿಲ್ಲ. ಫುಲ್ ಸ್ಟ್ರಿಕ್ಟ್ ಮಾಡೋಕ್ಕಿದ್ದಾರೆ ಈಗ ಏಕಾದಶಿಗೆ. ಇದನ್ನೆಲ್ಲ ನೋಡಿಕೊಂಡು ಬೆಟ್ಟದಿಂದ ಕೆಳಕ್ಕೆ ಇಳಿದ್ಬಿಟ್ಟು ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಒಂದು ಕಡೆ ಸೈಡ್ಗೆ ಹಾಕ್ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಅರಮನೆ ವಿಸಿಟ್ ಆಗ್ತೀನಿ. ವೆಯ್ಟ್ ಆ್ಯಂಡ್ ಸಿ. ಚಾಮುಂಡಿ ಬೆಟ್ಟ ಎಲ್ಲ ದರ್ಶನ ಮಾಡಿಕೊಂಡು ಮೈಸೂರು ಅರಮನೆಗೆ ಬಂದರೆ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಬೇಕು, ಎಂಟ್ರಿ ಫೀಸು. ಅಲ್ಲೆಲ್ಲ ತೊಗೊಂಡು ಒಳಗಡೆಗೆ ಹೋದ್ರಿ. ಒಳಗಡೆಗೆ ಹೋಗೋಕ್ಕೆ ಚಪ್ಪಲಿ ಬಿಡಲ್ವಂತೆ. ಅಲ್ಲೇ ಎಲ್ಲ ಕೌಂಟ್ರಲ್ಲಿ ಕೊಟ್ಬಿಟ್ಟು ಅಲ್ಲಿ ಹೋದ್ರಿ. ಎಂಟ್ರೆನ್ಸಲ್ಲಿ ಪಿರಂಗಿಗಳೆಲ್ಲ ನೋಡಿಕೊಂಡು ಡೈರೆಕ್ಟ್ ಅಂಬಾರಿ ಡೆಮೋ ಇಟ್ಟಿದ್ರಲ್ಲಿ ಡೂಪ್ಲಿಕೇಟ್, ಅದನ್ನ ನೋಡಿಕೊಂಡು ಒರಿಜಿನಲ್ ಅಂಬಾರಿ ಎಲ್ಲಿಟ್ಟಿದಾರ ಗೊತ್ತಿಲ್ಲ, ಒಳಗಡೆ ಇಟ್ಟಿರ್ತಾರೆ, ಅದು ನಮಗೆ ತೋರಿಸಲ್ಲ. ಅದನ್ನೆಲ್ಲ ನೋಡಿಕೊಂಡು ಒಳಗಡೆಗೆ ಎಂಟ್ರಿ ಆದ್ರಿ. ನಮ್ಮ ರವಿ ವರ್ಮರವರ ಚಿತ್ರಕಲೆಗಳು ನೋಡ್ತಾ ಇದ್ರೆ ನಮಗೆ ಶಾಕ್ ಆಗುತ್ತೆ. ಅವ್ರ ರಾಜರು, ಅವ್ರ ವಂಶಸ್ಥರೆಲ್ಲ ಇದ್ದಿದ್ದು ಫೋಟೋಗಳೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅವನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಎಲ್ಲ ನೋಡ್ಕೊಂಡು ಅಲ್ಲಿನ ಫೋಟೋಗಳನ್ನೆಲ್ಲ ಕಲಾಕೃತಿಗಳನ್ನ ಅಲ್ಲೇ ಬ್ರಿಟಿಷ್ ರಾಣಿ ಅಲೆಕ್ಸಾಂಡ್ರಾ ಫೋಟೋ ನೋಡಿಕೊಂಡು ಹಂಗೆ ಬ್ರಿಟಿಷ್ ಅವ್ರನ್ನ ನೋಡಿಕೊಂಡು ಫೋಟೋಗಳನ್ನೆಲ್ಲ ಹಂಗೆ ಬಂದರೆ ಆಚೆಕ ಮೈಸೂರು ಅರಮನೆ ಆಳಿದ ವಂಶಸ್ಥರ ಫೋಟೋ ನೋಡಿ ಇಲ್ಲಿದೆ. ಮತ್ತೆ ಆ ಕಾಲದಲ್ಲಿ ಆಭರಣಗಳೆಲ್ಲ ಇಟ್ಕೊತಾ ಇದ್ದ ಬೆಳ್ಳಿ ಬಾಕ್ಸುಗಳಿವು. ಈ ಸೆಂಟ್ರಲ್ಲಿ ವಾದ್ಯಗೋಷ್ಠಿಗಳೇನಾದ್ರು ನಡೀತಾ ಇತ್ತ ಏನೋ. ಆ ಕಲಾಕೃತಿಗಳು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಕೆತ್ತನೆಗಳು ಮಾಡಿದ್ದಾರೆ ಅಂತ. ಅಲ್ಲೆಲ್ಲ ಮೇಲೆ ಕಿಟಕಿಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ರಾಣಿ ಮತ್ತು ರಾಜ ಮಲ್ಕೊಂತ ಇದ್ದ ಕೋಣೆಗಳು ಅನ್ಸುತ್ತೆ. ಅಲ್ಲೆಲ್ಲ ನಮ್ಗೆ ಅಲೋ ಇಲ್ಲ. ಇದನ್ನೆಲ್ಲ ನೋಡ್ಕೊಂಡು ಒಳಗಡೆಗೆ ಬಂದರೆ ಆ ಮರದ ಕೆತ್ತನೆಗಳು ನೋಡ್ತಾ ಇದ್ರೆ ನಮಗೆ ಶಾಕ್ ಹೋಗುತ್ತೆ. ಆ ಕಾಲದಲ್ಲಿ ಇನ್ನು ಹೆಂಗೆಲ್ಲ ಮಾಡಿರ್ತಾರೆ ಅಂತ. ಮಹಾರಾಣಿ ಮಹಾರಾಜರೆಲ್ಲ ಯೂಸ್ ಮಾಡ್ತಾ ಇದ್ದ ಕುರ್ಚಿಗಳು ನೋಡಿ ಬೆಳ್ಳಿವು. ಆಗಿನ ಕಾಲದಲ್ಲಿ ಮಹಾರಾಣಿ ಅವರು ಕನ್ನಡಿಯಲ್ಲಿ ನೋಡ್ಕೊತಾ ಇದ್ದ ಕನ್ನಡಿಗಳೆಲ್ಲ ಇಲ್ಲೇ ಇದೆ. ಈ ಕಲಾಕೃತಿಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ದಿಗ್ಭ್ರಮೆ ಆಗುತ್ತೆ. ಈ ಥರ ಎಲ್ಲ ಹೆಂಗಪ್ಪ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ. ಆ ಕಲಾಕೃತಿಗಳನ್ನೆಲ್ಲ ನೋಡ್ಕೊಂಡು ಆಚೆ ಬರಬೇಕಾದ್ರೆ ಬೆಳ್ಳಿ ಬಾಗಿಲು ಕಾಣಿಸ್ತು. ಅದನ್ನೆಲ್ಲ ನೋಡಿಕೊಂಡು ದಸರಾ ದಿವಸ ಆನೆಗಳಿಗೆ ಆಭರಣಗಳೆಲ್ಲ ತೊಡ್ಸೋದೆಲ್ಲ ನೋಡ್ಕೊಂಬಂದು ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ. ಓಡಾಡಿ ಸುಸ್ತಾಗ್ಬಿಟ್ಟಿತ್ತು. ಎಲ್ಲ ಒಂದೊಂದು ಐಸ್ ಕ್ರೀಮ್ ತಗೊಂಡು ಅಲ್ಲೇ ತಿನ್ಕೊಂಡು ಬಂದ್ರಿ. ಒಳಗಡೆ ಹತ್ರಕ್ಕೆ ಹೋಗಿ ನೋಡಿದ್ರೆ ಈ ಲುಕ್ ಬರಲ್ಲ. ದೂರದಿಂದ ಬಂದು ಒಂದು ವಿಡಿಯೋ ಹಿಡಿದ್ರೆ ಆಚೆಗಡೆಯಿಂದ ಲುಕ್ ಏನು ಬರುತ್ತೆ ನೋಡಿ ಅರಮನೆದು. ಅದನ್ನೆಲ್ಲ ನೋಡಿಕೊಂಡು ಆ ಪಾರ್ಕ್ ಹತ್ರ ಎಲ್ಲ ಫೋಟೋಗಳೆಲ್ಲ ಹಿಡ್ಕೊಂಡು ಆಚೆಗಡೆ ಅಲ್ಲೇ ಒಂದು ಹುಲಿ ಕಾಣಿಸ್ತಾ ಇತ್ತು. ಹತ್ರ ಹೋಗಿ ಬಾಯಿಗೆ ಕ್ಯಾಮ್ರಾ ಇಟ್ಬಿಟ್ಟು ಅದನ್ನೆಲ್ಲ ನೋಡ್ಕೊಂಡು ಬಂದ್ರಿ. ಅದ್ರ ಪಕ್ಕದಲ್ಲೇ ವರಹಸ್ವಾಮಿ ದೇವಸ್ಥಾನ ಇದೆ. ಅದನ್ನೆಲ್ಲ ನೋಡ್ಕೊಂಡು ಕಲಾಕೃತಿಗಳೆಲ್ಲ ಆಚೆ ಬಂದ್ವಿ. ನಮ್ಮ ಹುಡುಗರು ಏನೋ ತಗೊಂತಾರೇನೋ ಅಂತ ನೋಡಿದ್ರೆ ಏನೂ ತಗೊಂಡಿಲ್ಲ. ಆಮೇಲೆ ಹಳೆ ಕಾಲದ ಕಾಯಿನುಗಳೆಲ್ಲ ಇತ್ತು. ಆ ಕಾಯಿನುಗಳನ್ನೆಲ್ಲ ನೋಡ್ಕೊಂಡು ನಾವು ಎಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದ ಕಾಯಿನುಗಳೆಲ್ಲ ಇದನ್ನ ಹತ್ರ ಇತ್ತು. ನಾನು ಕ್ಯೂರಿಯಾಸಿಟಿಗೆ ಎಲ್ಲ ನೋಡಿಕೊಂಡು ಕೈಗೆ ಎತ್ಕೊಂಡೆ. ಅದ್ಯಾವುದೋ ರೋಮನ್ ಕಾಯಿನು ಅಂತ ಹೇಳಿದ್ರು. ಅದನ್ನೆಲ್ಲ ನೋಡ್ಕೊಂಡು ಇಟ್ಟೆ ಅಲ್ಲೇ, ಹೋಗ್ಲಿ ಬಿಡು ನಮ್ಗೇನಕ್ಕೆ ಅಂತ. ನೆಕ್ಸ್ಟು ಝೂ ವಿಸಿಟ್ ಹೋಗ್ತೀನಿ. ಆ ಝೂ ವಿಸಿಟ್ ಹಾಕ್ತೀನಿ ನೋಡಿ.
ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ ನೋಡಿ. ಅರಮನೆ ಮುಗಿಸ್ಕೊಂಡ್ಬಂದು ಝೂಗೆ ಹೋದ್ವಿ. ಅಷ್ಟು ಎಂಟ್ರಿ ಆತಾನೆ ಪಕ್ಷಿಗಳು ಸಿಗುತ್ತೆ. ಅದಾದ್ಮೇಲೆ ವೈಟ್ ನವಿಲ್ ನೋಡ್ಕೊಂಡು ಹುಲಿ ಹತ್ರ ಹೋದ್ರಿ. ಹೋಗಿದ್ದು ಮಧ್ಯಾಹ್ನ ಆಗೋಗಿತ್ತು, ಅದಕ್ಕೆ ಎಲ್ಲ ಮಲ್ಕೊಂಡ್ಬಿಟ್ಟಿತ್ತು. ಸಿಂಹ ನೋಡ್ರಿ ಹೆಂಗಿದೆ, ಎಲ್ಲ ಸುತ್ತೋಗಿದೆ ಪಾಪ. ಊಟ ಗೀಟ ಹಾಕ್ತಾರ ಇಲ್ಲ ಪಾಪ ಅದಕ್ಕೆ. ಆಮೇಲೆ ಆಫ್ರಿಕನ್ ಕೋತಿ ನೋಡ್ಕೊಂಡು ಕಿಂಕಾಂಗ್ ಇತ್ತಿಲ್ಲಿ ಬರ್ತದೇನೋ ಅಂದ್ರೆ ಅಲ್ಲೋಗಿ ಸೈಲೆಂಟ್ ಆಗಿ ಕುತ್ಕೊಂಡು ಅದನ್ನ ನೋಡ್ಕೊಂಡು ಅಲ್ಲಿರೋ ಕೋತಿಗಳೆಲ್ಲ ವಿಸಿಟ್ ಹಾಕೊಂಡು ಫೋಟೋಗಳು. ಆಮೇಲೆ ಇಲ್ಲೊಂದು ಕಿಂಕಾಂಗ್ ಕುತ್ಕೊಂಡಿತ್ತು, ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಇಲ್ಲಿ ಗೇಂಡಾ ಮೃಗ ಇದೆ ನೋಡಿ, ನೋಡಿದ್ರೆ ಭಯ ಆಗ್ಬಿಡ್ತು. ಆಮೇಲೆ ಜಿರಾಫೆ ನೋಡ್ಕೊಂಡ್ ಬಂದ್ರಿ. ಆಮೇಲೆ ಕರಡಿ ನೋಡಿ, ಕರಡಿ ಹೆಂಗ್ ಓಡಾಡ್ತಾ ಇದೆ ಇಲ್ಲಿ. ಆಮೇಲೆ ಜಿಂಕೆ ಸೆಕ್ಷನ್ ಬಂದ್ರಿ. ಜಿಂಕೆಗಳು ಒಂದೆರಡ ನೋಡಿರ್ತೀವಿ ಜಾತಿಗಳು, ಇಲ್ಲಿ 4-5 ಜಾತಿಗಳಿತ್ತು. ಅವನ್ನೆಲ್ಲ ನೋಡ್ಕೊಂಡು ನಮ್ಮ ಬಾಹುಬಲಿ ಎಮ್ಮೆ ಇತ್ತು, ಅದನ್ನ ನೋಡ್ಕೊಂಡಂಗೆ. ಆಮೇಲೆ ದಂತ ಇಲ್ದಿರೋ ಆನೆಗಳಿತ್ತು, ಅದನ್ನ ನೋಡ್ಕೊಂಡು ಆಫ್ರಿಕನ್ ಆನೆ ಒಂದಿತ್ತು, ಅದನ್ನು ನೋಡ್ಕೊಂಡು ಕರಡಿ ಹತ್ರಕ್ಕೆ ಬಂದಿವಿ. ಒಟ್ನಲ್ಲಿ ಝೂ ಎಲ್ಲ ವಾಕ್ ಮಾಡೋ ಅಷ್ಟ್ರಲ್ಲಿ ಏನಿಲ್ಲ ಅಂದ್ರೂ 3-4 ಕಿಲೋಮೀಟರ್ ವಾಕ್ ಮಾಡ್ಬಿಟ್ಟಿರ್ತೀವಿ. ಆಮೇಲೆ ಮುಂದೆ ಹೋಗಿದ ತಕ್ಷಣ ಮುಳ್ಳಂದಿ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಹಾವುಗಳ ಸೆಕ್ಷನ್ ಬಂದ್ವಿ. ನೋಡಿ ಎಂತೆಂತ ಹಾವುಗಳಿದೆ ಇಲ್ಲಿ. ಫಸ್ಟ್ ಹಾವುಗಳಲ್ಲಿ ಎಂಟ್ರಿ ಆಗಿದ ತಕ್ಷಣ ನಮ್ ನಾಗರಾವ್ ಸಿಕ್ತು, ಅದಾದ್ಮೇಲೆ ಹಸರಾವ್ ಸಿಕ್ತು, ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಕಟ್ಲಾವು ಅವೆಲ್ಲ ಇತ್ತು. ಆಮೇಲೆ ಇಲ್ಲಿ 2 ತಲೆ ತರ ಇರೋ ಮಣ್ಮುಕ್ಕ ಹಾವುಗಳು ಮತ್ತೆ ಹಸರಾವುಗಳು ಏನೇನೋ ಇದೆ, ನಾವೇ ನೋಡಿರಲ್ಲ ಅಂತ ಡಿಸೈನ್ ಹಾವುಗಳು ಇರ್ತವೆ ಇಲ್ಲಿ. ಇದನ್ನೆಲ್ಲ ಗ್ಲಾಸ್ ಅಲ್ಲಿ ಹಾಕಿ ಇಟ್ಟಿರ್ತಾರೆ. ಅಲ್ಲೇ ನೋಡ್ಕೊಂಡು ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ರೆಸ್ಟ್ ಅಲ್ಲಿ ಇತ್ತು. ಅದನ್ನ ನೋಡ್ಕೊಂಡಂಗೆ ಹೆಬ್ಬಾವಿತ್ತು ಇಲ್ಲಿ ಮರದ ಮೇಲೆ, ಅದನ್ನ ನೋಡ್ಕೊಂಡು ತಲೆ ನೋಡಿ ಹೆಂಗ್ ಇಟ್ಕೊಂಡಿದೆ ಆಚೆ, ಅದನ್ನ ನೋಡ್ತಾನೆ ಭಯ ಎತ್ಕೊಂಡ್ಬಿಡ್ತು. ಗ್ಲಾಸ್ ಒಳಗಡೆ ಇರೋದ್ರಿಂದ ನಮಗೂ ಸೇಫು. ಇದು ಹಲವಾರು ಜನಗಳಿಗೆ ಗೊತ್ತಿರಲ್ಲ, ಹಾಲು ಹಾವುಗಳಿಗೆ ಹಾನಿಕಾರ ಅಂತೆ. ಹಾಲು ಹಾಕ್ತಿರಲ್ಲ ಹುತ್ತಗಳಿಗೆ, ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ. ನಿಮ್ಗೆ ಹಾವುಗಳ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಅದಕ್ಕೆ ಸ್ಕ್ಯಾನ್ ಮಾಡಿ. ಹೆಬ್ಬಾವು ಮಲ್ಕೊಂಡಿತ್ತು, ಅದನ್ನೆಲ್ಲ ನೋಡ್ಕೊಂಡು ಈ ಹೆಬ್ಬಾವು ಮೇಲೆ ಒಂದು ವೈಟ್ ಹಾವು ಬೇರೆ ಕುತ್ಕೊಂಡಿತ್ತು. 2 ಹಾವುಗಳಿದೆ ನೋಡಿ. ಇದಕ್ಕೆ ಆಹಾರ ಬಂದು ಒಂದೊಂದು ಕೋಳಿ ಹಾಕ್ಬಿಡ್ತಾರೆ ಡೈಲಿ, ಅದೇ ಅದ್ರ ಆಹಾರ ಬಂದು. ಈ ಹಾವು ನೋಡಿ ಹೆಂಗಿದೆ ನೀರಲ್ಲಿ, ಇದೇನಿದ್ರು 7 ಅಡಿ ಮೇಲೆ ಇದೆ ಅನ್ಸುತ್ತೆ ನೋಡ್ತಾ ಇದ್ರೆ. ಇದಕ್ಕೆ ಆಹಾರ ಬಂದು ಕೋಳಿ ಇಕ್ಕಿದ್ದಾರೆ. ಇದ್ ನೋಡಿ ಹೆಬ್ಬಾವು ಎಷ್ಟು ದೊಡ್ಡದಿದೆ ಇಲ್ಲಿ ನೋಡಿ. ನಾವು ರಿಯಲ್ ಆಗಂತೂ ನೋಡೋಕ್ಕಾಗಲ್ಲ, ಝೂ ಬಂದಾಗಾದ್ರೂ ಖಂಡಿತ ಹೋಗಿ ನೋಡಿ. ಆಮೇಲೆ ನೀರಾನೆಗಳಿತ್ತು, ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಅಲ್ಲಿ ಮೊಸಳೆ ಇತ್ತು, ಮೊಸಳೆ ಎಲ್ಲ ನೋಡ್ಕೊಂಡು ಪಕ್ಷಿ ಒಂದು ನೋಡಿ ಮೂತಿ ಎಷ್ಟು ದೊಡ್ಡದಾಗಿದೆ ಅದನ್ನ ನೋಡ್ಕೊಂಡು ಹಂಗೆ ಇಲ್ಲಿ ಪಕ್ಷಿಗಳಿತ್ತು, ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಆಮೆಗಳು ನೋಡ್ಕೊಂಡು, ಆಮೆಗಳು ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ, ನಾವು ನೋಡೇ ಇರಲ್ಲ ಆಚೆ ಅಷ್ಟು ದೊಡ್ಡ ಸೈಜ್ ಇದೆ. ಮಿಶ್ರ ಪಕ್ಷಿ ಅಂತಾರಲ್ಲ ನೋಡಿ, ಇದೆಷ್ಟು ದೊಡ್ಡದಾಗಿದೆ ಅಂದ್ರೆ ನಾವು ಟಿವಿಗಳಲ್ಲಿ ಬುಕ್ಗಳಲ್ಲೇ ನೋಡಿರೋದು. ನಿಜವಾಗ್ಲೂ ನೋಡಿದ್ರೆ ನಿಮ್ಗೆ ಭಯ ಎತ್ಕೊಂಡ್ಬಿಡುತ್ತೆ. ಅದನ್ನ ನೋಡ್ಕೊಂಡು ಹಂಗೆ ಜಿರಾಫೆಗಳಿತ್ತು, ಜಿರಾಫೆಗಳನ್ನೆಲ್ಲ ನೋಡ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದಾರೆ ಝೂಗೆ. ಇದಕ್ಕೆ ಬಹುಮಾನವಾಗಿ ನಮ್ಮ ನವೀನ್ಗೆ ಒಂದು ಮೈಸೂರು ಪಾಕ್ ಕೊಡಿಸ್ತೀನಿ, ಮೈಸೂರು ಪಾಕ್. ಆಮೇಲೆ ಅದನ್ನ ಮುಗಿಸ್ಕೊಂಡು ವರ್ಡ್ ಆಫ್ ಮೈಸೂರು ಪಾಕ್ ಹೋದ್ವಿ. ಅಲ್ಲೆಲ್ಲ ಮೈಸೂರು ಪಾಕ್ ಎಲ್ಲ ಏನೇನು ತಗೊಂಡ್ವಿ, ಅಲ್ಲಿ ಒಳಗಡೆ ಏನೇನಿದೆ ಅಂತ ನೆಕ್ಸ್ಟ್ ತೋರಿಸ್ತೀನಿ. ಆದಷ್ಟು ಈ ಒಂದೇ ವಿಡಿಯೋದಲ್ಲಿ ಮುಗಿಸ್ಬಿಡೋಣ ಮೈಸೂರು ಟ್ರಿಪ್ ಅನ್ಕೊಂಡೆ, ಆದರೆ ಆಗಲಿಲ್ಲ. ಎಷ್ಟು ಲೆಂತ್ ಇದೆ ಅಂದರೆ ಇನ್ನೂ ಇದೆ. ವರ್ಡ್ ಆಫ್ ಮೈಸೂರು ಪಾಕ್ ಅಂತ ಇದ್ರ ಹೆಸರು ಬಂದು. ಇಲ್ಲಿ ಮೈಸೂರು ಪಾಕ್ ಬಂದು ಮೈಸೂರಲ್ಲೇ ಫೇಮಸ್. ಇಲ್ಲಿ ನೋಡಿದ ತಕ್ಷಣ ನಮಗೆ ಶಾಕ್ ಆಗೋಯ್ತು, ಏನು ಇಷ್ಟೊಂದು ಜನ ಕಾಯ್ಕೊಂಡಿದ್ದಾರೆ ಅಂತ. ಇಂಡಿಯನ್ ಬಿಗ್ಗೆಸ್ಟ್ ಚಾಕ್ಲೇಟ್ ಡ್ಯಾಮ್ ಮಾಡಿದ್ದಾರೆ ಇಲ್ಲಿ ನೋಡಿ, ಹೆಂಗ್ ಸುರಿತಾ ಇದೆ ಚಾಕ್ಲೇಟು. ಅಲ್ಲಿ ಮೈಸೂರು ಪಾಕೆ ಅಲ್ಲ, ಚಾಕ್ಲೇಟ್ಸು, ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಅಲ್ಲಿ ಡ್ರೈ ಫ್ರೂಟ್ಸ್ ಬೇಕಾದರೂ ಅಲ್ಲೇ ಸಿಗುತ್ತೆ, ಏನಾದರೂ ಸ್ನ್ಯಾಕ್ಸು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಕಸ್ಟಮರ್ಸ್ಗೆ ಲೈವ್ ಆಗಿ ನೋಡೋದಕ್ಕೆ ಅವ್ರು ಏನೇನು ರೆಡಿ ಮಾಡ್ತಾರೆ ಅಂತ ಗ್ಲಾಸಲ್ಲಿ ತೋರಿಸ್ತಾರೆ. ಆಕ್ಚುಲಿ ನನಗೆ ಈ ಕಾನ್ಸೆಪ್ಟ್ ಇಷ್ಟ ಆಯಿತು, ಯಾಕಂದರೆ ಹೈಜಿನಿಕ್ ಆಗಿ ಮಾಡ್ತಾರೆ ಅಂತ ಗೊತ್ತಾಯಿತು. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಮೈಸೂರು ಪಾಕ್ಸ್ ಎಲ್ಲ ಫ್ಲೇವರ್ಸ್ ಇದೆ. ನಿಮಗೆ ಏನಾದರೂ ತಗೊಬೇಕಂದ್ರೆ ಸ್ಯಾಂಪಲ್ ಕೊಡ್ತಾರೆ, ಸ್ಯಾಂಪಲ್ ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನಮ್ಮ ಹುಡುಗರಿಗೆ ಈ ಥರ ಚಾನ್ಸ್ ಕೊಟ್ಟರೆ ಸುಮ್ಮನೆ ಇರ್ತಾರೆ. ಎಲ್ಲ ಟೇಸ್ಟ್ ನೋಡ್ಕೊಂಬಂದು ಲಾಸ್ಟಲ್ಲಿ ತೊಗೊಂಡ್ವಿ. ಇಲ್ಲೇನೋ ರೇಟ್ ಕಾಸ್ಟ್ಲಿ, ಬಟ್ ಹೈಜಿನಿಕ್ ನೋಡ್ಬಿಟ್ರೆ ನೀವೇ ತಗೊಂಡು ಹೋಗ್ಬಿಡ್ತಾರೆ. ರೇಟ್ ಎಲ್ಲ ನೋಡಲ್ಲ, ಕ್ವಾಲಿಟಿ ನೋಡೇ ತಗೊಂಡು ಹೋಗ್ಬಿಡ್ತೀರಾ, ಆ ಥರ ಇದೆ ಇಲ್ಲಿ ಕ್ವಾಲಿಟಿ. ಇದುವರೆಗೂ ನೋಡೇ ಇರಲ್ಲ ಅಂತ ಸ್ವೀಟ್ಸ್ ಎಲ್ಲ ನೋಡ್ತೀವಿ ಇಲ್ಲಿ ಬಂದರೆ. ಮೈಸೂರು ಪಾಕ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೊಟ್ಟೆ ಬೇರೆ ಎಸಿತಾಯಿತು. ಹೋದ್ವಿ ಹೋಟ್ಲಿಗೆ, ಊಟ ಎಲ್ಲ ಮಾಡಿಕೊಂಡು ನಮ್ಮ ಹುಡುಗರೆಲ್ಲ ನೋಡ ಹನುಮಂತ ಹೋಟ್ಲ ಹೆಂಗೆ ಬುಕ್ತಾವನೆ. ಊಟ ಎಲ್ಲ ಮಾಡಿಕೊಂಡು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ 2ನೇ ಚರ್ಚ್ ನೋಡ್ಕೊಂಬರಕ್ಕೆ ಹೋದ್ವಿ. ನಾನು ಮೈನು ಟ್ರಿಪ್ಗೆ ಹೋಗೋ ಉದ್ದೇಶ ಏನಂದರೆ ಅಲ್ಲಿರೋ ಆರ್ಕಿಟೆಕ್ಟು ಮತ್ತು ಅಲ್ಲಿರೋ ಪುರಾತನ ಕಲೆಗಳು ಅವೆಲ್ಲ ನೋಡೋಕ್ಕೆ ನಾನು ಮೈನ್ ಹೋಗೋದು, ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ. ಅದು ಬಿಟ್ಟು ಬೇರೆ ಉದ್ದೇಶ ಏನಿಲ್ಲ ನನಗೆ. ನಾವು ಮೊದಲೇ ಆರ್ಟ್ಸು BA ಸ್ಟೂಡೆಂಟ್ಸು, ಹಿಸ್ಟ್ರಿ ಬಗ್ಗೆ ತಿಳ್ಕೊಳೋಕ್ಕೆ ಕ್ಯೂರಿಯಾಸಿಟಿ ನಮಗೆ ತುಂಬ, ಅದಕ್ಕೆ ಅವೆಲ್ಲ ನೋಡೋಕೆ ಹೋಗ್ತೀವಿ ನಾವು. ಒಳಗಡೆ ಹೋಗಿದ ತಕ್ಷಣ ಫುಲ್ಲು ಸೈಲೆನ್ಸು. ಅಲ್ಲಿರೋ ಆರ್ಕಿಟೆಕ್ಟ್ ಎಲ್ಲ ನೋಡಿ ತುಂಬ ಖುಷಿ ಆಯ್ತು ನನಗೆ. ಅಲ್ಲೊಂದು ಅಂಡರ್ ಗ್ರೌಂಡ್ ಇತ್ತು, ಅದ್ರೊಳಗಡೆ
ಒಳಗಡೆ ಹೋದ್ವಿ. ಒಳಗಡೆ ಎಲ್ಲ ಏನೇನೋ ಮಾಡಿದ್ರು. ಅಲ್ಲಿ ಏನ್ ದೇವ್ರು ಅಂತ ನನಗೆ ಸರಿಯಾಗಿ ನೋಡ್ಲಿಲ್ಲ. ಯಾರು ಕ್ರಿಶ್ಚಿಯನ್ಸ್ ಇದ್ರೆ ನೋಡಿ ಹೇಳಿ ಅದು ಯಾವ ದೇವ್ರು ಅಂತ. ನಾನು ಆಚೆ ಕಡೆ ಹೋಗ್ಬೇಕಾದ್ರೆ ಅಲ್ಲೊಂದು ಗಮನಿಸಿದೆ, ಅಲ್ಲಿ ಸುತ್ತಮುತ್ತ ಗೋಡಿಗಳಲ್ಲೆಲ್ಲ ಹೆಸರುಗಳು ಬರ್ತಿದ್ದಾರೆ. ಸುಮಾರು 4,000-4,500 ಮೇಲೆ ಹೆಸರುಗಳಿದೆ. ಅದೇನು ಅಂತ ನನಗೆ ಗೊತ್ತಾಗ್ಲಿಲ್ಲ. ದಯವಿಟ್ಟು ಯಾರು ಕ್ರಿಶ್ಚಿಯನ್ಸ್ ಇದ್ರೆ ತಿಳಿಸಿ, ಮೈಸೂರಲ್ಲಿರೋರು ಯಾರಾದ್ರು ಇಲ್ಲಿ ಏನಾದ್ರು ಆರ್ಕೆಗಳೇನಾದ್ರು ಇದ್ರೆ ತಿಳ್ಸ್ಕೊಬೋದು ಅಂತ ಇಲ್ಲಿ ಫೋಟೋ ಹಾಕಿದ್ರು. ನಿಜಾಗ್ಲೂ ಹೊರಗಡೆ ಹೋಗ್ಬೇಕಾದ್ರೆ ನನಗಂತೂ ಶಾಕ್ ಆಯ್ತು, ಏನು ಇಷ್ಟೊಂದು ಹೆಸರು ಬರ್ತಿದ್ದಾರೆ ಅಂತ. 4,500 ಮೇಲೆ ಇದೆ ಹೆಸರು. ಆಚೆ ಕಡೆ ಬಂದ್ವಿ, ಅಲ್ಲಿ ಶಿಖರ ನೋಡ್ಬಿಟ್ಟೆ ನಮಗೆ ಶಾಕ್ ಆಗ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಆರ್ಕಿಟೆಕ್ಟ್ಸ್ ಎಲ್ಲ ಹೇಗೆ ಮಾಡ್ತಿದ್ರು ಅನ್ನೋದೇ ನಮಗೆ ಈಗಲೂ ಕ್ವಶನ್ ಮಾರ್ಕ್ ಆಗೇ ಉಳಿದಿದೆ. ಕಾಲದಲ್ಲಿ ಏನು ಡೆವಲಪ್ ಬಂದ್ರು ಈ ಥರ ಮಾಡೋಕ್ಕಾಗಲ್ಲ ಬಿಡಿ, ಸತ್ಯ ಇದು. KRS ಡ್ಯಾಮ್ ನೋಡೋಣ ಅನ್ಕೊಂಡ್ವಿ, ಲೇಟ್ ಆಗ್ಬಿಡುತ್ತೆ ಅಂತ ಶ್ರೀರಂಗಪಟ್ಟಣಕ್ಕೆ ಬಂದ್ವಿ ಟಿಪ್ಪು ಸುಲ್ತಾನ್ ನೋಡೋಕ್ಕೆ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಎಲ್ಲ ಮುಗಿಸ್ಕೊಂಡು ಟಿಪ್ಪು ಸುಲ್ತಾನ್ ನೋಡೋಕೆ ಬಂದ್ವಿ. ಹಂಗೆ ಬೆಂಗಳೂರು ರೋಡಲ್ಲೇ ಬರ್ಬೇಕಾದ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಕುದುರೆಗಳು ನೋಡಿ ಹೆಂಗಿದೆ, ಒಳ್ಳೊಳ್ಳೆ ಕುದುರೆಗಳಿದೆ. ಅಲ್ಲಿ 100 ರೂಪಾಯಿ ಕೊಟ್ಟರೆ ಒಂದು ರೌಂಡ್ ಹಾಕ್ಸ್ಕೊಂಬಂತಾರೆ. ಒಟ್ಟಿನಲ್ಲಿ ಕುದುರೆಗಳು ಮಾತ್ರ ಸರಿಯಾಗಿ ಮೇಂಟೈನ್ ಮಾಡೋರೆ. ಏನಿಲ್ಲ ಅಂದರೂ 15-20 ಸಾವಿರ ಮೇಂಟೆನೆನ್ಸ್ ಬರುತ್ತಂತೆ ತಿಂಗಳಲ್ಲಿ ಇವ್ರಿಗೆ. ಎಂಟ್ರೆನ್ಸಲ್ಲಿ ವೆಲ್ಕಮ್ ಮಾಡೋಕ್ಕೆ ದ್ವಾರ ಬೇರೆ ಮಾಡಿದ್ದಾರೆ. ಒಳಗಡೆ ಪಾರ್ಕು ಎಲ್ಲ ಏನು ಸಖತ್ತಾಗಿದೆ ಗೊತ್ತಾ. ಒಳಗಡೆ ಹೋಗ್ತಾ ಇದ್ರೆ ನಮಗೆ ಒಂಥರ ಫೀಲ್ ಆಗುತ್ತೆ, ಒಂದು ಗೋಲ್ ಗುಂಬಜ್ ನೋಡ್ದಂಗೆ ಇರುತ್ತೆ. ಇಲ್ಲಿನ ಸಮಾಧಿಗಳು ಬಂದು ಸೈನಿಕರು ಮತ್ತು ಅವ್ರ ಫ್ಯಾಮಿಲೀಸ್ದೇ ಇರೋದು, ಟಿಪ್ಪು ಸುಲ್ತಾನ್ ಫ್ಯಾಮಿಲಿ ಇದೆ. ಆಗಿನ ಕಾಲದಲ್ಲಿ ಸಣ್ಣ ಸಣ್ಣ ಕೋಣೆಗಳ ತರ ಮಾಡಿ ಗೋಡೆಗಳು ಕಟ್ಟಿದ್ದಾರೆ. ಇವೆಲ್ಲ ನೋಡಕ್ ಒಂಥರ ಚೆನ್ನಾಗಿದೆ. ನೋಡಿ ಇಲ್ಲಿ ಅವ್ರ ಫ್ಯಾಮಿಲೀಸ್ದೆಲ್ಲ ಇಲ್ಲೇ ಇದೆ ಸಮಾಧಿಗಳು. ಒಳಗಡೆ ಬಂದು ಟಿಪ್ಪು ಸುಲ್ತಾನ್ ಅವ್ರ ಅಪ್ಪ ಅವ್ರ ಅಮ್ಮದೆಲ್ಲ ಒಳಗಡೆ ಇದೆ. ಅದನ್ನ ವಿಡಿಯೋ ಮಾಡಕ್ ಬಿಡ್ಲಿಲ್ಲ, ಅದರಿಂದ ತೋರಿಸ್ಲಿಲ್ಲ. ಅದನ್ನೆಲ್ಲ ನೋಡ್ಕೊಂಡ್ ಬಂದ್ರೆ ನಮ್ ನವೀನ್ ಕಾರ್ ಓಡಿಸ್ತೀನಿ ಅಂತ ಎತ್ಕೊಂಡವನೆ. ಒಳಗಡೆ ಇರೋರ್ಗೆಲ್ಲ ಬೀಜ ಬೈಕ್ ಬಂದಿದೆ, ಆ ತರ ಓಡಿಸ್ತಾ ಇದ್ದಾನೆ ರೈಸ್ ಮಾಡ್ಬಿಟ್ಟು. ನೋಡಿ ಇಲ್ಲಿ ರಿಯಾಕ್ಷನ್ಗಳು ಅವ್ರದ್ದು. ಎಲ್ಲರಿಗೂ ಗಾಬರಿ ಇಕ್ಸಿದ್ಯಾ. ಅಲ್ಲೇ ವಾಪಸ್ ಬರಬೇಕಾದ್ರೆ ವೆಂಗಮಾಂಬ ಟೆಂಪಲ್ ಇದೆ, ಅಲ್ಲಿ ನೋಡಬೇಕು ಅಂದರು. ಹಂಗೆ ಹೋದ್ವಿ. ಅಲ್ಲಿ ಕುದುರೆ ನೋಡಿ ಅಲ್ಲಿ ಆಚೆ ಇತ್ತು, ಅಲ್ಲಿ ಮಾತಾಡಿಸ್ತಾ ಇದ್ವಿ. ಅದು ಹೇಳಿದ ಮಾತು ಕೇಳುತ್ತೆ ನೋಡಿ. ಬೂಸ, ಉಳ್ಳಿ, ಕ್ಯಾರೆಟ್. ವೆದರ್ ಟೈಮಲ್ಲಿ ಕ್ಯಾರೆಟ್ ಆಗ್ತದೆ. ಹಂಗಾದ್ರೆ ಡೈಲಿ ಒಂದು ಇದು ತಿಂಗಳಿಗೆ ಒಂದು 12,000-15,000 ಖರ್ಚು ಬರ್ತದೆ. 15-20 ರೂಪಾಯಿ. ಮೈಸೂರು ಟ್ರಿಪ್ಪಲ್ ಕ್ಲೋಸ್ ಆಯಿತು. ನಮ್ಮ ವಿಜಯಪುರ ಕಡೆಗೆ ಪ್ರಯಾಣ ಇವಾಗ. ನೀವು ಯಾವನವರು ಅಲೋ 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 ಅಂತ ಇರ್ತಾನೆ. ಆಗ ಸೀಟ್ದೇ ದೊಡ್ಡ ಪ್ರಾಬ್ಲಮ್ ಅಂಕ. ಅದನ್ನೆಲ್ಲ ನೋಡ್ಕೊಂಡು ಮಂಡ್ಯಲ್ಲಿ ಬಂದು ಟೀ ಒಂದು ಕುಡ್ಕೊಂಡು ಬೆಂಗಳೂರು ಹೈವೇಲಿ ಟ್ರಾಫಿಕ್ ಆಗುತ್ತೆ ಅಂದ್ಬಿಟ್ಟು ನಾವು ಈ ಕಡೆ ತುಮಕೂರು ರೋಡ್ ಕಡೆ ಬಂದ್ಬಿಟ್ರಿ. ಅಲ್ಲೇ ಕುಣಿಗಲ್ ಹತ್ರ ಟೋಲ್ ಹತ್ರ ಊಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು. ನಮ್ಮ ಹುಡುಗರೆಲ್ಲ ಹೊಟ್ಟೆ ಸಿತಾಯ್ತು ಅಂತ ಅಲ್ಲೋಗಿ ಊಟ ಎಲ್ಲ ಮಾಡ್ಕೊಂಡು ಗೌಡ್ರ ಹೋಟ್ಲ ಹತ್ರ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಆಚೆಗೆ ಬಂದ್ವಿ. ಅಲ್ಲಿ ಡ್ರೈ ಫ್ರೂಟ್ಸ್ ಬೀಡ ನೋಡಿದ್ವಿ, ಅದು 40 ರೂಪಾಯಿ ಅಂತೆ. ಅಲ್ಲೆಲ್ಲ ಎಷ್ಟು ಡ್ರೈ ಫ್ರೂಟ್ಸ್ ವೆರೈಟೀಸ್ ಇದೆ ನೋಡಿ. ಅದನ್ನೆಲ್ಲ ನೋಡಿಕೊಂಡು ನಾನು ತಿನ್ನಬೇಕು ಅನ್ನಿಸ್ತು, ಒಂದು ತಿಂದೆ. ಅದು ಬಾಯಿಗೆ ಇಡಿಸಲ್ಲ, ಅಷ್ಟು ದೊಡ್ಡದಾಗಿದೆ ಅದು. ಅದನ್ನೆಲ್ಲ ನೋಡಿಕೊಂಡು ಮೈಸೂರು ಟ್ರಿಪ್ ಎಲ್ಲ ಮುಗೀತು. ಇನ್ನೇನು ಊರ ಕಡೆ ಬಂದು ಅವ್ರವ್ರ ಮನೆಗಳ ಹತ್ರ ಎಲ್ಲ ಡ್ರಾಪ್ ಮಾಡಿಬಿಟ್ಟು ಆರಾಮಾಗಿ ಇವತ್ತು ಮೈಸೂರು ಟ್ರಿಪ್ ಮುಗೀತಪ್ಪ.